ಪಂಚತಂತ್ರ ಕಥೆಗಳು. ಈ ಕಥೆಯ ಹೆಸರು ಒಂದು ನರಿಯ ಕತೆ. ಕಪಟ ವಿದ್ಯೆಯಲ್ಲಿ ಪರಿಣಿತನಾದ ಉಪಾಯ ನಿಪುಣನೆಂಬ ಒಂದು ನರಿ ಇತ್ತು. ಅದು ಒಂದು ಕಾಡಿನ ದೊಡ್ಡ ಪರ್ವತದ ತಪ್ಪಲಿನ ಒಂದು ಬಿಲದಲ್ಲಿ ವಾಸ ಮಾಡುತ್ತಿತ್ತು. ಅದೇ ಕಾಡಿನಲ್ಲಿ ಪುಂಡರೀಕನೆಂಬ ಹುಲಿ ಇತ್ತು. ಅದು ಪ್ರತಿದಿನ ಬೇಟೆಗೆ ಹೋಗಿ ಮಾಂಸವನ್ನು ತಂದು ತನ್ನ ಗುಹೆಯಲ್ಲಿಡುತ್ತಿತ್ತು. ಆ ಮಾಂಸವನ್ನು ತಿನ್ನದೆ ಕೂಡಿಟ್ಟ ನಿಧಿಯೆಂದು ಅದನ್ನು ಹಾಗೇ ಉಳಿಸಿ ಮಾರನೇ ದಿನವೂ ಬೇಟೆಗೆ ಹೋಗುತ್ತಿತ್ತು. ಆ ನರಿ ಹುಲಿಯ ಗುಹೆಯನ್ನು ಕಂಡುಹಿಡಿದು ಹುಲಿ ಬೇಟೆಗೆ ಹೋಗಿದ್ದಾಗ ಒಳಗೆ ಹೋಗಿ ಅಲ್ಲಿದ್ದ ಮಾಂಸವನ್ನು ತಿಂದು ಹೋಗುತ್ತಿತ್ತು. ಬೇಟೆಯಿಂದ ಹಿಂತಿರುಗಿದ ಹುಲಿ ಹೊಸ ಮಾಂಸವನ್ನು ತಂದಿಟ್ಟು ಈ ಮೊದಲು ತಂದಿರಿಸಿದ್ದ ಮಾಂಸವನ್ನು ಕಾಣದೆ ಆಶ್ಚರ್ಯಗೊಂಡಿತು. ಮರುದಿನ ಅದು ಎಂದಿನಂತೆ ಬೇಟೆಗೆ ಹೋಯಿತು. ಮತ್ತೆ ನರಿ ಗುಹೆಗೆ ಹೋಗಿ ಅಲ್ಲಿದ್ದ ಮಾಂಸವನ್ನು ತಿಂದು ಹೋಯಿತು. ಕೆಲವು ದಿನ ಹೀಗೇ ನಡೆಯಿತು. ಹುಲಿಗೆ ಬಹಳ ಬೇಸರವಾಯಿತು. ಪ್ರತಿನಿತ್ಯ ತನ್ನ ಗುಹೆಗೆ ಬಂದು ತಾನು ಕೂಡಿಟ್ಟಿದ್ದ ಮಾಂಸವನ್ನು ತಿಂದು ಹೋಗುವ ಕಳ್ಳನನ್ನು ಹೇಗಾದರೂ ಮಾಡಿ ಹಿಡಿಯಬೇಕೆಂದು ಯೋಚಿಸಿತು. ಒಂದು ದಿನ ಅದು ಗುಹೆಯ ಹೊರಗಡೆ ಅಡಗಿ ಕುಳಿತುಕೊಂಡಿತು. ಸ್ವಲ್ಪ ಹೊತ್ತಿನ ನಂತರ ನರಿ ಬಂದು ಗುಹೆಯ ಒಳಗೆ ಹೋಗಿ ಮಾಂಸವನ್ನು ತಿನ್ನತೊಡಗಿತು. ಮೂರ್ಖ ಹುಲಿ ಅದನ್ನು ಆಗಲೇ ಕೊಲ್ಲಲಿಲ್ಲ. ಅದರ ಬದಲು ನರಿಯನ್ನು ಅದರ ಬಿಲದಲ್ಲಿಯೇ ಕೊಲ್ಲಬೇಕೆಂದು ಯೋಚಿಸಿ ಹೊರಗೆ ಬಂದ ನರಿಯನ್ನು ಹಿಂಬಾಲಿಸಿ ಅದರ ಬಿಲವನ್ನು ಕಂಡು ಹಿಂತಿರುಗಿತು. ಮಾರನೆಯ ದಿನ ನರಿ ಹುಲಿಯ ಗುಹೆಗೆ ಹೋದ ಸಮಯದಲ್ಲಿ ಹುಲಿ ನರಿಯ ಬಿಲದ ಬಳಿಗೆ ಹೋಗಿ ಹಿಂದಕ್ಕೆ ನಡೆದು ಒಳಗೆ ಪ್ರವೇಶಿಸಿತು. ತಾನು ಬಿಲದಿಂದ ಹೊರಗೆ ಹೋದಂತೆ ನರಿ ಭಾವಿಸಿಕೊಳ್ಳಬೇಕೆಂದು ಹುಲಿಯ ಯೋಚನೆಯಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ನರಿ ತನ್ನ ಬಿಲದ ಬಳಿಗೆ ಹಿಂತಿರುಗಿ ಬಂತು. ಬಾಗಿಲಲ್ಲಿ ನಿಂತು ನೋಡಿದಾಗ ಹುಲಿಯು ಹೊರಗೆ ಹೋದಂತಿದ್ದ ಹೆಜ್ಜೆಗಳನ್ನು ಬಿಲದ ಬಾಯಿಂದ ಗಿಡಗಳೆಲ್ಲ ಬಾಗಿರುವುದನ್ನು ಗಮನಿಸಿ ಅಪಾಯವಿರಬಹುದೆಂದು ಸಂದೇಹಿಸಿತು. ಸ್ವಲ್ಪ ದೂರ ಹಿಂತಿರುಗಿ ಬಂದು ಈ ಚೋದ್ಯವನ್ನು ಉಪಾಯದಿಂದಲೇ ಕಂಡುಹಿಡಿಯುವೆನೆಂದು ಮರೆಯಾಗಿ ನಿಂತುಕೊಂಡಿತು. ನಂತರ ಬಿಲವನ್ನು ಉದ್ದೇಶಿಸಿ ಹಲವು ಸಲ ಕೂಗಿದ ಬಳಿಕ ಹೀಗೆ ಹೇಳತೊಡಗಿತು. ಎಲೈ ಬಿಲವೇ, ಇಷ್ಟು ಕಾಲವೂ ನೀನು ನಾನು ಬರುವಾಗ ಎದುರುಗೊಂಡು ಸೇವೆ ಮಾಡುತ್ತಿದ್ದೆ. ಈಗ ನಾನು ಕರೆದರೂ ನೀನು ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಿಲ್ಲವಲ್ಲ. ನೀನು ಬೇರೊಬ್ಬನನ್ನು ಪ್ರೀತಿಸಿರಬೇಕು ಅಥವಾ ನನಗಿಂತ ಬಲಿಷ್ಠನಾದ ಬೇರೆ ಯಾರೋ ಇರಬೇಕು. ಅದರಿಂದಲೇ ನೀನು ಮಾತನಾಡುತ್ತಿಲ್ಲ. ಬೇರೊಂದು ಬಿಲವನ್ನು ಹುಡುಕಿಕೊಳ್ಳುತ್ತೇನೆ, ಮಾತಾಡಿದರೆ ಒಳಗೆ ಬರುತ್ತೇನೆ ಎಂದು ನರಿ ಮತ್ತೆ ಬಿಲವನ್ನು ಕರೆಯಿತು. ನನಗೆ ಹೆದರಿ ಭಯದಿಂದ ಬಿಲ ಮಾತನಾಡುತ್ತಿಲ್ಲವೆಂದು ಕಾಣುತ್ತದೆ. ಇನ್ನು ನಾನಾದರೂ ಶಬ್ದ ಮಾಡಿ ನರಿಯನ್ನು ಒಳಗೆ ಬರಿಸಿ ತಿನ್ನುತ್ತೇನೆ ಎಂದು ಯೋಚಿಸಿದ ಹುಲಿ ಮೂರ್ಖನಂತೆ ಹೂಂಕರಿಸಿತು. ಆ ಧ್ವನಿಯನ್ನು ಕೇಳಿ ನರಿ ತನ್ನ ಬುದ್ಧಿಗೆ ತಾನೇ ಮೆಚ್ಚಿಕೊಂಡು, ಎಷ್ಟು ಕಾಲದಿಂದ ಈ ಕಾಡಿನಲ್ಲಿ ಇದ್ದು ಮುಪ್ಪಾಗಿದ್ದೇನೆ. ಗಿಡಗಳು ನಡೆಯುವುದನ್ನೇ ಆಗಲಿ, ಬಿಲ ಮಾತನಾಡುವುದನ್ನೇ ಆಗಲಿ ಕಂಡಿಲ್ಲ, ಕೇಳಿಲ್ಲ ಎಂದುಕೊಂಡು ಆ ಸ್ಥಳದಿಂದ ಓಡಿ ಹೋಗಿ ಪ್ರಾಣ ಉಳಿಸಿಕೊಂಡಿತು. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ.